ಎಂಟು ಖರ್ಚು ನಿಮ್ಮನ್ನು ಬಡವನನ್ನಾಗಿಸುತ್ತದೆ. ಗೆಳೆಯರೇ, ಸ್ವಲ್ಪ ಆಲೋಚಿಸಿ. ನೀವು ಹಗಲು ರಾತ್ರಿ ಶ್ರಮ ವಹಿಸುತ್ತೀರಿ, ಆದರೂ ತಿಂಗಳ ಕೊನೆಯ ತನಕ ನಿಮ್ಮ ಜೇಬು ಖಾಲಿಯಾಗಿರುತ್ತದೆ. ಯಾಕೆ ಎಂದು ಎಂದಾದರೂ ಆಲೋಚಿಸಿದ್ದೀರಾ? ವಾಸ್ತವವಾಗಿ ನಿಮ್ಮ ಜೀವನದಲ್ಲಿ ಇಂತಹ 8 ಗುಪ್ತವಾದ ಖರ್ಚುಗಳಿವೆ. ಅದು ಸದ್ದಿಲ್ಲದೆ ನಿಮ್ಮ ಆದಾಯವನ್ನು ತಿಂದು ಹಾಕುತ್ತಿದೆ. ನಿಮಗೆ ಅನಿಸಿರಬಹುದು ಹಣದ ಮೇಲೆ ನಿಮ್ಮ ನಿಯಂತ್ರಣವಿದೆ ಎಂದು. ಆದರೆ ತೂತಾಗಿರುವ ಬಕೆಟ್ ಮತ್ತು ನಿಮ್ಮ ಜೇಬು ಎರಡಕ್ಕೂ ಏನೂ ವ್ಯತ್ಯಾಸವಿಲ್ಲ. ಇದನ್ನು ನೀವು ಅಲ್ಲಗಳೆಯುವಂತಿಲ್ಲ. ವಾರನ್ ಬಫೆಟ್ ನಂತರ ಜಗತ್ತಿನ ಅಗರ್ಭ ಶ್ರೀಮಂತರು ಏನು ಹೇಳುತ್ತಾರೆ ಅಂದರೆ, ನಿಮ್ಮ ಖರ್ಚಿನ ಮೇಲೆ ಕಂಟ್ರೋಲ್ ಇಲ್ಲದಿದ್ದರೆ ನೀವು ಕೋಟಿ ಗಳಿಸಿದರೂ ಕೂಡ ಬಡವರಾಗಿಯೇ ಉಳಿಯುತ್ತೀರಿ. ಯಾಕೆಂದರೆ ನಿಜವಾದ ಶ್ರೀಮಂತಿಕೆ ಅಂದರೆ ಹೆಚ್ಚು ಗಳಿಸುವುದಲ್ಲ, ಬದಲಾಗಿ ಅನಾವಶ್ಯಕ ಖರ್ಚುಗಳನ್ನು ನಿಲ್ಲಿಸುವುದಾಗಿದೆ. ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ, ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ತಿಂದು ಹಾಕುವ ಆ 8 ಖರ್ಚುಗಳ ಬಗ್ಗೆ. ಈ ವಿಡಿಯೋವನ್ನು ಖಂಡಿತ ನೋಡಿ, ಏಕೆಂದರೆ ಇದರ ಕೊನೆಯಲ್ಲಿ ನಿಮ್ಮ ಹಣವನ್ನು ಹೆಚ್ಚಿಸಲು ಒಂದು ಗುಪ್ತವಾದ ಸಲಹೆಯನ್ನು ಕೂಡ ತಿಳಿಸಲಾಗಿದೆ. ಮೊದಲನೆಯದಾಗಿ, ಅನಗತ್ಯವಾದ ಆಡಂಬರ. ಈಗಿನ ಕಾಲದ ಜೀವನ ಶೈಲಿಯ ಅತಿ ಹೆಚ್ಚು ಖರ್ಚು ಉಂಟಾಗುವುದೇ ಆಡಂಬರದಲ್ಲಿ. ಸ್ವಲ್ಪ ಯೋಚನೆ ಮಾಡಿ, ಇತರರಿಗೆ ತೋರಿಸಲಿಕ್ಕೆಂದೇ, ಇತರರ ಮೇಲೆ ಪ್ರಭಾವ ಬೀರಲೆಂದೇ ನೀವು ಎಷ್ಟು ಸಲ ದುಬಾರಿ ವಸ್ತುಗಳನ್ನು ಖರೀದಿಸಿದ್ದಿರಬಹುದು. ಸ್ಮಾರ್ಟ್ ವಾಚ್, ಸ್ಮಾರ್ಟ್ಫೋನ್, ಬ್ರ್ಯಾಂಡೆಡ್ ಬಟ್ಟೆಗಳು, ಚಪ್ಪಲಿ, ಶೂಸ್ ಮತ್ತು ಕೆಲವೊಮ್ಮೆ ಸೆಲ್ಫಿ ತೆಗೆದುಕೊಳ್ಳಲೆಂದೇ ದುಬಾರಿಯಾದ ಹೋಟೆಲ್ ಅಥವಾ ಕಾಫಿ ಹೌಸ್ಗೆ ಹೋಗಿದ್ದಿರಬಹುದು. ವಾಸ್ತವವಾಗಿ ನಿಮಗೆ ಅದರ ಅವಶ್ಯಕತೆ ಇಲ್ಲದಿರುವುದಿಲ್ಲ, ಆದರೆ ನಿಮ್ಮ ಇಮೇಜನ್ನು ತೋರಿಸಲು, ನಿಮ್ಮ ಸ್ಟೇಟಸ್ ಅನ್ನು ತೋರಿಸಲು ಇದೊಂದು ಮಾರ್ಗವಾಗಿರುತ್ತದೆ. ಸೋಷಿಯಲ್ ಮೀಡಿಯಾದಿಂದಾಗಿ ಇದಕ್ಕೆ ಇನ್ನೂ ಹೆಚ್ಚಿನ ಒತ್ತು ಸಿಕ್ಕಿದೆ. ಜನರು ನಮ್ಮನ್ನು ನೋಡಬೇಕು, ಇಂಪ್ರೆಸ್ ಆಗಬೇಕು ಎಂದು ಕೆಲವು ಸಲ ನಮಗೆ ಬೇಕಾಗಿಯೇ ಇಲ್ಲದಿರುವುದಿಲ್ಲ ಅಂತಹ ವಸ್ತುಗಳನ್ನು ಕೂಡ ಖರೀದಿಸುತ್ತೇವೆ. ಆದರೆ ನೆನಪಿರಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ನ ಲೈಕ್ಸ್ಗಳು ಎಂದಿಗೂ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಬರುವುದಿಲ್ಲ. ಅದು ಕೇವಲ ಕೆಲವು ಹೊತ್ತಿನ ಖುಷಿಯನ್ನಷ್ಟೇ ಕೊಡುತ್ತದೆ. ಆದರೆ ಸಾಲ, ಖರ್ಚಿನ ಭಾರ ಹಲವಾರು ವರ್ಷಗಳ ತನಕ ನಿಮ್ಮ ಜೇಬನ್ನು ಕತ್ತರಿಸುತ್ತದೆ. ನಿಜವಾದ ಆಟವೆಂದರೆ ಈ ಖರ್ಚುಗಳು ನಿಧಾನವಾಗಿ ನಿಮ್ಮ ಅಭ್ಯಾಸವಾಗಿ ಮಾರ್ಪಡುತ್ತದೆ. ಇದರಿಂದ ಬಚಾವಾಗುವ ಸುಲಭ ಉಪಾಯವೆಂದರೆ ಅವಶ್ಯಕತೆ ಮತ್ತು ಆಡಂಬರದ ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದು. ಎರಡನೆಯದಾಗಿ, ಪದೇ ಪದೇ ಅಪ್ಗ್ರೇಡ್ ಮಾಡುವ ಶೋಕಿ. ಮೊದಲಿಗೆ ಒಂದು ಸ್ಮಾರ್ಟ್ಫೋನ್ ಅನ್ನು ಕೊಳ್ಳುತ್ತೀರಿ. ಸ್ವಲ್ಪ ಸಮಯದ ನಂತರ ಹೊಸ ಮಾಡೆಲ್ ಬರುತ್ತಿದ್ದಂತೆ ನಿಮಗೆ ಇದ್ದ ಫೋನಿನ ಮೇಲೆ ಬೇಸರ ಮೂಡುತ್ತದೆ. ಫೋನ್, ಲ್ಯಾಪ್ಟಾಪ್, ಟಿವಿ, ಬೈಕ್, ಪ್ರತಿಯೊಂದು ವಸ್ತುಗಳನ್ನು ಹೊಸ ತರುವ ಶೋಕಿಯಲ್ಲಿ ಹಳೆಯ ವಸ್ತು ವೇಸ್ಟ್ ಎನ್ನುವಂತೆ ನಡೆದುಕೊಳ್ಳುತ್ತೀರಿ. ಈ ಅಭ್ಯಾಸ ನಿಮ್ಮ ಹಣವನ್ನಷ್ಟೇ ತಿಂದು ಹಾಕುವುದಿಲ್ಲ, ನಿಮ್ಮ ಶ್ರಮದ ಬೆಲೆಯನ್ನು ಕಡಿಮೆ ಮಾಡುತ್ತದೆ. ವಸ್ತುಗಳನ್ನು ಅವಶ್ಯಕತೆಗಳ ಪ್ರಕಾರ ಬದಲಿಸಬೇಕು, ಟ್ರೆಂಡ್ಗಳ ಪ್ರಕಾರ ಅಲ್ಲ. ಇಲ್ಲದಿದ್ದರೆ ಇದು ಸಾಲವನ್ನು ಹೆಚ್ಚಿಸುತ್ತದೆ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ 0 ಆಗಿಸುತ್ತದೆ. ಮೂರನೆಯದಾಗಿ, ಇತರರಿಗೋಸ್ಕರ ಅನಾವಶ್ಯಕ ಖರ್ಚು ಮಾಡುವುದು. ಜನರು ನಮ್ಮನ್ನು ಇಷ್ಟಪಡಬೇಕು ಎಂದು ಈ ನಿರೀಕ್ಷೆಯಲ್ಲಿ ಎಷ್ಟೋ ಸಲ ನಮ್ಮ ಜೇಬಿನ ಪರಿಸ್ಥಿತಿಯನ್ನೇ ಮರೆತು ಬಿಡುತ್ತೇವೆ. ಸಂಬಂಧಿಕರ ಅಥವಾ ಗೆಳೆಯರ ಸಮಾರಂಭಗಳಿಗೆ ದುಬಾರಿ ಗಿಫ್ಟ್ಗಳನ್ನು ಕೊಟ್ಟು ತಿಂಗಳುಗಳ ತನಕ ಕೈ ಖಾಲಿ ಮಾಡಿಕೊಂಡು ಕುಳಿತಿದ್ದೇವೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಹಾಳು ಮಾಡಿಕೊಂಡು ಇತರರ ಮನಸ್ಸು ಗೆಲ್ಲುವುದು ಬುದ್ಧಿವಂತಿಕೆಯಲ್ಲ. ನಿಜವಾದ ಸಂಬಂಧಗಳು ನಿಮ್ಮ ನಿಯತ್ತು ಮತ್ತು ಸತ್ಯತೆಯ ಮೇಲೆ ನಿಂತಿರುತ್ತದೆ, ನಿಮ್ಮ ಗಿಫ್ಟಿನ ಮೌಲ್ಯದ ಮೇಲಲ್ಲ. ಯಾರಿಗಾದರೂ ಪ್ರೀತಿ ಮತ್ತು ಗೌರವವನ್ನು ತೋರಿಸಬೇಕಾದರೆ ಹಣವೊಂದೇ ದಾರಿಯಾಗಿರುವುದಿಲ್ಲ. ಹಣದ ವಿಷಯದಲ್ಲಿ ಇಲ್ಲ ಎಂದು ಹೇಳುವುದು ಅವಶ್ಯಕವಾಗಿದೆ. ನಾಲ್ಕನೆಯದಾಗಿ, ಆಲೋಚನೆ ಇಲ್ಲದೆ ಖರೀದಿಸುವುದು. ಈ ಖರ್ಚು ನಿಮಗೆ ಚಿಕ್ಕದು ಅನಿಸಬಹುದು, ಆದರೆ ಇದೇ ನಿಮ್ಮ ಜೇಬಿಗೆ ದೊಡ್ಡ ಹೊಡೆತ ಕೊಡುತ್ತದೆ. ಉದಾಹರಣೆಗೆ, ನೀವು ಸೋಪನ್ನು ತರಲು ಮಾರ್ಕೆಟ್ಗೆ ಹೋಗುತ್ತೀರಿ, ಆದರೆ ಬರುವಾಗ ಅದರ ಜೊತೆ ಕೋಲ್ಡ್ ಡ್ರಿಂಕ್ಸ್, ಚಿಪ್ಸ್ ಮತ್ತು ಇತರ ಅನಾವಶ್ಯಕ ವಸ್ತುಗಳು ಕೂಡ ತಂದು ಬಿಡುತ್ತೀರಿ. ಒಂದಕ್ಕೆ ಒಂದು ಫ್ರೀ, ಫ್ಲಾಶ್ ಸೇಲ್ ಅಂತೆಲ್ಲ ಹೇಳಿ ಕಂಪನಿಗಳು ನಿಮ್ಮ ಹಣವನ್ನು ಹಾಳು ಮಾಡುತ್ತವೆ. ಸಾಧ್ಯವಾದಷ್ಟು ವ್ಯವಹಾರವನ್ನು ನಗದು ರೂಪದಲ್ಲೇ ಮಾಡಿ.
ಯಾಕೆಂದರೆ UPIಗಳಿಂದ ಪೇಮೆಂಟ್ ಮಾಡಿದರೆ ಹಣ ಖರ್ಚಾಗಿದ್ದು ತಿಳಿಯುವುದೇ ಇಲ್ಲ. 5ನೇದಾಗಿ ಆಡಂಬರದ ಮೇಜುಮಸ್ತಿ ಮತ್ತು ಪಾರ್ಟಿಗಳು. ಈಗಿನ ಕಾಲದಲ್ಲಿ ವೀಕೆಂಡ್ ಅಂದರೆ ಹೋಟೆಲ್, ಬಾರ್, ಪಬ್ಗಳಲ್ಲಿ ಪಾರ್ಟಿ ಮಾಡುವುದು ಅಭ್ಯಾಸವಾಗಿದೆ. ಮೋಜು ಮಸ್ತಿ ಅವಶ್ಯಕವೇ, ಆದರೆ ಪ್ರತಿ ವಾರಂತ್ಯ ಇದೇ ರೀತಿ ಖರ್ಚು ಮಾಡುವುದು ನಿಮ್ಮ ಉಳಿತಾಯವನ್ನು ಸದ್ದಿಲ್ಲದೆ ನುಂಗಿಬಿಡುತ್ತದೆ. 6ನೇದಾಗಿ ಅಗತ್ಯಕ್ಕಿಂತ ಹೆಚ್ಚಿನ ಬಟ್ಟೆ ಮತ್ತು ಫ್ಯಾಷನ್. ಕಪಾಟಿನಲ್ಲಿ ಬಟ್ಟೆಗಳ ರಾಶಿ ಇದ್ದರೂ ಇನ್ನೂ ಬಟ್ಟೆಗಳನ್ನು ತಂದು ರಾಶಿ ಹಾಕುತ್ತೇವೆ. ಈ ಫ್ಯಾಷನ್ ಅನ್ನುವುದು ಎಂದಿಗೂ ಮುಗಿಯದ ಓಟವಾಗಿದೆ. ವಾರನ್ ಬಫೆಟ್ ಯಾವಾಗಲೂ ಸದಾ ಬಟ್ಟೆಗಳನ್ನು ಧರಿಸುತ್ತಾರೆ. ನೀವು ತಿಂಗಳಿಗೆ ಕೇವಲ ಸ್ವಲ್ಪ ಹಣವನ್ನು ಉಳಿಸಿದರೂ ದೀರ್ಘಕಾಲದವರೆಗೆ ಆ ಹಣವು ಲಕ್ಷವಾಗಿ ಮಾರ್ಪಾಡಾಗುತ್ತದೆ. ಬಟ್ಟೆಗಳು ಇದ್ದಾಗಲೇ ಪುನಃ ಪುನಃ ಹೊಸ ಬಟ್ಟೆಗಳನ್ನು ಖರೀದಿಸಬೇಡಿ. 7ನೇದಾಗಿ ಪದೇ ಪದೇ ಹೊರಗಡೆ ತಿನ್ನುವ ಅಭ್ಯಾಸ. ಈಗಿನ ನಗರವಾಸಿಗಳಿಗೆ ಸ್ವಿಗ್ಗಿ ಮತ್ತು ಝೊಮ್ಯಾಟೊಗಳಿಂದ ಫುಡ್ ಆರ್ಡರ್ ಕೊಡುವುದು ಬಹಳ ಸುಲಭವಾಗಿದೆ. ಆದರೆ ವಾರದಲ್ಲಿ ಪದೇ ಪದೇ ಹೊರಗಿನ ಆಹಾರ ತರಿಸುವುದು ವರ್ಷದ ಲೆಕ್ಕದಲ್ಲಿ ದೊಡ್ಡ ಮೊತ್ತವಾಗುತ್ತದೆ. ಮನೆಯ ಆಹಾರ ಆರೋಗ್ಯ ಮತ್ತು ಜೇಬು ಎರಡಕ್ಕೂ ಒಳ್ಳೆಯದು. 8ನೇದಾಗಿ ಸಬ್ಸ್ಕ್ರಿಪ್ಷನ್ ಮತ್ತು ಮೆಂಬರ್ಶಿಪ್. ಅನಾವಶ್ಯಕ ಖರ್ಚುಗಳು. OTT ಪ್ಲಾಟ್ಫಾರ್ಮ್, ಜಿಮ್, ಮ್ಯೂಸಿಕ್ ಆ್ಯಪ್ ಇವುಗಳನ್ನು ಬಳಸದಿದ್ದರೂ ತಿಂಗಳ ಬಿಲ್ ಮಾತ್ರ ಕಟ್ಟುತ್ತಿರುತ್ತೇವೆ. ವಾರನ್ ಬಫೆಟ್ರ ನಿಯಮದಂತೆ ಒಂದು ಚಿಕ್ಕ ರಂಧ್ರವೇ ದೊಡ್ಡ ಹಡಗನ್ನು ಮುಳುಗಿಸುತ್ತದೆ. ಆದ್ದರಿಂದ ಕಡಿಮೆ ಮಾಡಿ ಮತ್ತು ಈ ಸಣ್ಣ ಖರ್ಚುಗಳ ಬಗ್ಗೆ ಜಾಗರೂಕರಾಗಿರಿ. ನೆನಪಿರಲಿ, ಶ್ರೀಮಂತರಾಗುವುದು ಹಣೆ ಬರಹದಿಂದಲ್ಲ, ನಿಮ್ಮ ಬುದ್ಧಿವಂತಿಕೆಯ ನಿರ್ಧಾರಗಳಿಂದಾಗಿದೆ. ಯಾರು ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುತ್ತಾರೋ ಅವರೇ ಭವಿಷ್ಯದಲ್ಲಿ ಹಣವಂತರಾಗುತ್ತಾರೆ. ಧನ್ಯವಾದಗಳು. ಈ 8 ಟಿಪ್ಸ್ಗಳನ್ನು ಫಾಲೋ ಮಾಡಿ ಮತ್ತು ಬೇಗನೆ ಶ್ರೀಮಂತರಾಗಿ. ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಚಿಕ್ಕ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.